ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಫ್ರಮ್ ಊಟಿ. ಫಸ್ಟ್ ನಂದು ವಿಡಿಯೋ ಬಂದದ್ದು ಮಂಗಳೂರು ಟು ಕೊಯಂಬತ್ತೂರು, ಹಾಗೆ ಈಶಾ ಯೋಗ ಸೆಂಟರ್, ಹಾಗೆ ಫಸ್ಟ್ ಊಟಿ ಸೀರೀಸ್. ಇದು ಸೆಕೆಂಡ್ ಊಟಿ ಸೀರೀಸ್. ಇವತ್ತು ಊಟಿಯ ಲಾಸ್ಟ್ ಡೇ ನಮ್ದು. ಇಲ್ಲಿಂದ ನಾವೀಗ ಚೆಕ್ಔಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಫ್ರೀ ಬ್ರೇಕ್ಫಾಸ್ಟ್ ಇದೆ, ಬಫೆಟ್. ಅದೆಲ್ಲ ಮುಗಿಸಿದ ನಂತರ ಇಲ್ಲಿಂದ ಚೆಕ್ಔಟ್ ಮಾಡಿ ನಮ್ದು ಟಿ ಅಲ್ಲಿ ನಿಂತಿದೆ. ಅಂದ್ರೆ 2 days ನಾವು ಟಿ ಬುಕ್ ಮಾಡಿರ್ತೀವಲ್ಲ, ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಊಟಿ ಸೀರೀಸ್ 1 ನಲ್ಲಿ ನಾನು ಈ ಹೋಟೆಲ್ನ ಡೀಟೇಲ್ಸ್ನ ನಾನು ಕೊಟ್ಟಿದ್ದೇನೆ. ನೀವು ಆ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು. ಬ್ರೇಕ್ಫಾಸ್ಟ್ನಲ್ಲಿ ತುಂಬಾನೇ ವೆರೈಟಿ ಆಗಿತ್ತು. ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಉಪ್ಪಿಟ್ಟು, ಹಾಗೆ ನೂಡಲ್ಸ್, ಪರೋಟ ಪ್ರತಿಯೊಂದು ಕೂಡ ಇತ್ತು ಇದರಲ್ಲಿ. ಊಟಿಯಲ್ಲಿ ಅಥವಾ ಬೇರೆ ಎಲ್ಲಿ ಕೂಡ ನೀವು ಹೋಟೆಲ್ನಲ್ಲಿ ಸ್ಟೇ ಮಾಡೋದಿದ್ರೆ ಈ ರೀತಿ ಬಫೆಟ್ ಇರೋದು ಆಪ್ಷನ್ ಏನಾದರೂ ಇದ್ರೆ ಆ ರೀತಿ ಹೋಟೆಲ್ ಬುಕ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ವೆರೈಟಿ ಆಫ್ ಫುಡ್ ನಿಮಗೆ ಟೇಸ್ಟ್ ಮಾಡಲಿಕ್ಕೆ ಸಿಗುತ್ತೆ. ತುಂಬಾನೇ ವೆರೈಟಿ ಆಫ್ ಫುಡ್ ಆಗಿದ್ರೆ ನಾನು ಎಲ್ಲ ವೆರೈಟಿ ಫುಡ್ನ ಟೇಸ್ಟ್ ಮಾಡ್ತೇನೆ. ಅದೊಂದು ನನಗೆ ಖುಷಿ ಆಗೋದು, ಪ್ರತಿಯೊಂದನ್ನು ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅಂತ. ಹಾಗೆ ಈ ಹೋಟೆಲ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಕಿಟಕಿಯಿಂದ ತುಂಬಾನೇ ಒಳ್ಳೆ ವ್ಯೂ ಕೂಡ ಇತ್ತು. ಹಾಗೆ ನಾನು ಟ್ಯಾರಿಸ್ಗೆ ಬಂದೆ. ಈ ಟ್ಯಾರಿಸ್ನಲ್ಲಿ ನೀವು ನೋಡ್ಬೋದು ಯಾವ ರೀತಿ ವ್ಯೂ ಇದೆ ಅಂತ. ನಾವಿವಾಗ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೇವೆ. ಟಿ ಬಂದು ನಿಂತಿದೆ, ಇದರಲ್ಲಿ ನಾವೀಗ ಹೋಗ್ತೇವೆ. ತುಂಬಾನೇ ಸುಂದರವಾದ ಪ್ಲೇಸಸ್ಗಳಲ್ಲಿ ಈ ರೋಸ್ ಗಾರ್ಡನ್ ಕೂಡ ಒಂದು. 1995ರಲ್ಲಿ ಈ ರೋಸ್ ಗಾರ್ಡನ್ ಸ್ಥಾಪನೆ ಮಾಡಿದ್ರು. ಹಾಗೆ ಈ ಊಟಿ ಪಟ್ಟಣದ ಹೃದಯ ಭಾಗದಲ್ಲಿರುವ ವಿಜಯನಗರಂ ಪ್ರದೇಶದ ಎಲ್ಕ್ ಬೆಟ್ಟದ ಇಳಿಜಾರಿನಲ್ಲಿ 2200 ಮೀಟರ್ ಅಷ್ಟು ಎತ್ತರದಲ್ಲಿದೆ. ನಾನೀಗ ರೋಸ್ ಗಾರ್ಡನ್ ಅಲ್ಲಿ ಇದ್ದೇನೆ. ಎಷ್ಟೊಂದು ಬ್ಯೂಟಿಫುಲ್ ಆದ ಗಾರ್ಡನ್ ಅಂತ ನೋಡಿ, ಎಷ್ಟು ಚಂದ ಇದೆ ನೋಡಿ. ಬೆಳಗಿನ ಟೈಮಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ, ಮಧ್ಯಾಹ್ನ ಆದ ನಂತರ ಕ್ರೌಡ್ ತುಂಬಾ ಆಗ್ತಾ ಹೋಗ್ತದೆ. ನಾವೀಗ ಬೆಳಿಗ್ಗೆ ಟೈಮ್ ಫಸ್ಟ್ ರೋಸ್ ಗಾರ್ಡನ್ಗೆ ಬಂದಿದ್ದೇವೆ. ತಮಿಳುನಾಡಿನ ರಾಜ್ಯದಲ್ಲಿ ಊಟಿ ಒಂದು ತುಂಬಾನೇ ಚೆನ್ನಾಗಿರುವ ಪ್ಲೇಸ್ ಇದು. ಹಿಲ್ ಸ್ಟೇಷನ್ ಇದೆ, ತುಂಬಾನೇ ಕೋಲ್ಡ್ ವೆದರ್ ಇದೆ ಇಲ್ಲಿ. ಬೇಸಿಗೆಗಾಲದಲ್ಲಿ ಹೇಳಿದ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ತೆಗಿಲಿಕ್ಕೆ ಕಷ್ಟದ ದಿನಗಳು. ಯಾಕಂದ್ರೆ ನಾವು ಅಲ್ಲಿರುವಾಗ ನಮಗೆ ಅದು ವೆದರ್ ಅಲ್ಲಿ ಅಡ್ಜಸ್ಟ್ ಆಗಿರ್ತದೆ. ಇಲ್ಲಿಯ ವೆದರ್ ಸ್ವಲ್ಪ ತುಂಬಾನೇ ಕೋಲ್ಡ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಬೇಸಿಗೆ ಟೈಮಲ್ಲಿ ಬಂದರೆ ನಮಗೆ ಇನ್ನೂ ಒಳ್ಳೆಯದಾಗ್ತದೆ. ಆದರೆ ಚಳಿಗಾಲದಲ್ಲಿ ಬರೆದಿದ್ರೆ ಅಂಥದ್ದೇ ನಾವು ಪ್ರಿಕಾಷನ್ ತೊಗೊಳ್ಬೇಕಾಗ್ತದೆ. ಏನಾದರೂ ಡ್ರೆಸ್ ಕೋಡ್ ಎಲ್ಲ ಚೇಂಜ್ ಮಾಡಿ ಬರಬೇಕಾಗ್ತದೆ. ಅವಾಗ ಇಲ್ಲಿ ಇರಬಹುದು. ಸ್ಟೇ ಮಾಡ್ಲಿಕ್ಕಂತೂ ಬೆಸ್ಟ್ ಜಾಗ ಇದು. ಇಲ್ಲಿಯ ಟೈಮ್ ಪಾಸ್ ಮಾಡಲಿಕ್ಕೆ, ಫ್ಯಾಮಿಲಿ ಜೊತೆ ಪಿಕ್ನಿಕ್ ಬರಲಿಕ್ಕೆ ಮಾತ್ರ ಎಷ್ಟು ಚಂದ ಪ್ಲೇಸ್ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಖುಷಿಯಾಗುತ್ತೆ ಇಲ್ಲಿ ವೆದರ್. ಬಿಸಿಲಿಗೆ ಹೋಗಿ ಅಥವಾ ಒಳಗೆ ಕೂತ್ಕೊಳ್ಳಿ, ಫ್ಯಾನ್ ಇಲ್ಲ, AC ಇಲ್ಲ, ಏನಿಲ್ಲ, ಆದರೂ ಚಳಿಯಲ್ಲಿರ್ತೇವೆ ನಾವು. ಸ್ವಲ್ಪ ಕೂಡ ಸೆಕೆ ಆಗೋದಿಲ್ಲ, ಅಷ್ಟೊಂದು ಕೋಲ್ಡ್ ವೆದರ್ ಇದು. ಮತ್ತು ವ್ಯೂ ನೋಡ್ಬೋದು. ಸೈಟ್ ಸೀಯಿಂಗಿಗೆ ಬೆಸ್ಟ್ ಪ್ಲೇಸ್ ಇದು, ತುಂಬಾ ವಂಡರ್ಫುಲ್ ಆಗಿದೆ. ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಎಷ್ಟೊಂದು ಹತ್ತಿರ ಮನೆಗಳಿವೆ ನೋಡಿ.
ಚಂದ ಇದೆ ನೋಡಿ ರೋಸ್ ಗಾರ್ಡನ್. ಈ ಒಂದು ಗಾರ್ಡನ್ 10 ಎಕರೆ ಪ್ರದೇಶದಲ್ಲಿ 5 ತಾರಸಿಗಳನ್ನು ಹೊಂದಿದ್ದು 2800ಕ್ಕೂ ಹೆಚ್ಚು ವೈವಿಧ್ಯಮಯ ಗುಲಾಬಿಗಳನ್ನು ಹೊಂದಿದೆ. ಹಾಗೆ ಇಲ್ಲಿ 20,000ಕ್ಕೂ ಹೆಚ್ಚು ಸಸ್ಯಗಳಿವೆ ಅಂತೆ. ಈಗ ನೆಕ್ಸ್ಟ್ ಪ್ಲೇಸ್ ಬಂದು ಊಟಿಯ ಬೋಟ್ ಹೌಸ್. ಇದು ಟೂರಿಸ್ಟ್ನವರಿಗೆ ತುಂಬಾನೇ ಆಕರ್ಷಣೀಯವಾದ ಪ್ಲೇಸ್. ಊಟಿಯ ಬೋಟ್ ಹೌಸ್ ಅನ್ನು ಊಟಿ ಸರೋವರ ಎಂದು ಕೂಡ ಕರೆಯುತ್ತಾರೆ. ಊಟಿ ಬಸ್ ಸ್ಟ್ಯಾಂಡ್ ನಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಟಿಕೆಟ್ ಪ್ರೈಸ್ ನ ಈ ಬೋರ್ಡ್ ನಲ್ಲಿ ನೀವು ಗಮನಿಸಬಹುದು. ಹಾಗೆ ತಮಿಳುನಾಡು ಪ್ರವಾಸ ಉದ್ಯಮ ಅಭಿವೃದ್ಧಿ ನಿಗಮದಿಂದ ಈ ಊಟಿ ಬೋಟ್ ಹೌಸ್ ತೆರೆಯಲಾಗಿದೆ. ಊಟಿಯಲ್ಲಿ ನೀವು ತುಂಬಾನೇ ಸುಂದರವಾದ ಸರೋವರಗಳನ್ನು ಕಾಣಬಹುದು. ಈ ಒಂದು ಬೋಟ್ ಹೌಸ್ ನಲ್ಲಿ ಪೆಡಲ್ ಬೋಟ್ಗಳು, ರೋ ಬೋಟ್ಗಳು ಮತ್ತು ಮೋಟಾರ್ ಬೋಟ್ಗಳು ಹಾಗೆ ತುಂಬಾನೇ ಫೆಸಿಲಿಟೀಸ್ ಇದೆ. ಹಾಗೆ ಇಲ್ಲಿ ಗಾರ್ಡನ್ ನಲ್ಲಿ ಟಾಯ್ ಟ್ರೈನ್ ಆಗಿರ್ಬೋದು, ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲವನ್ನು ಹೊಂದಿದೆ. ಊಟಿ ಕೂನೂರ್ನಲ್ಲಿ ನಾನು ತುಂಬಾನೇ ಪ್ಲೇಸಸ್ ಕವರ್ ಮಾಡಿದ್ದೇನೆ. ಆದರೆ ಈ ಊಟಿಯಲ್ಲಿ ಮೇನ್ ಪ್ಲೇಸ್ ಅಂದರೆ ತುಂಬಾನೇ ಬ್ಯೂಟಿಫುಲ್ ಆಗಿರುವ ಈ ಊಟಿ ಟಾಯ್ ಟ್ರೈನ್ ಅಲ್ಲಿ ಈ ಊಟಿ ಟಾಯ್ ಟ್ರೈನ್ ಬಗ್ಗೆ ನಾನು ತುಂಬಾನೇ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಈಗ ನಾನು ಊಟಿಯ ಸ್ಟೇಷನ್ ನಲ್ಲಿದ್ದೇನೆ. ಈ ಊಟಿಯ ಸ್ಟೇಷನ್ನಿಗೆ ಉದಕಮಂಡಲ ಎಂದು ಕರೆಯುತ್ತೇವೆ. ಈ ಉದಕಮಂಡಲದಿಂದ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ ಕೂನೂರಿಗೆ. ಈ ಉದಕಮಂಡಲದಿಂದ ಟಾಯ್ ಟ್ರೈನ್ ಫೆಸಿಲಿಟಿ ನಿಮಗೆ ಮೆಟ್ಯುಪಾಳ್ಯಂ ಕೊಯಂಬತ್ತೂರು ತನಕ ಸಿಗುತ್ತೆ. ನಾವಿವಾಗ ಉದಕಮಂಡಲದಿಂದ ಕೂನೂರು ತನಕ ಮಾತ್ರ ಹೋಗ್ತಾ ಇದ್ದೇವೆ. ಅದು ನಾವು ಜಸ್ಟ್ ಒಂದು ಟಾಯ್ ಟ್ರೈನ್ನ ಎಕ್ಸ್ಪೀರಿಯನ್ಸಿಗೋಸ್ಕರ ಇಲ್ಲಿ ಬಂದದ್ದು. ನಾವು ಬಂದ ಟಿ ಅವರಿಗೆ ಕೂನೂರಿನಿಂದ ನಮ್ಮನ್ನು ಪಿಕಪ್ ಮಾಡಲಿಕ್ಕೆ ಹೇಳಿದ್ದೇವೆ. ಕೂನೂರು ತನಕ ನಾವೀಗ ಟಾಯ್ ಟ್ರೈನ್ನಲ್ಲಿ ಪಯಣ ಆರಂಭಿಸ್ತೇವೆ. ಉದಕಮಂಡಲದಿಂದ ಮೆಟ್ಯುಪಾಳ್ಯಂ ಕೊಯಂಬತ್ತೂರು ತನಕ 30 ಕಿಲೋಮೀಟರ್ಸ್ ಇದೆ. ಆದರೆ ನಾವು ಕೂನೂರಿಗೆ ಇಳಿಯುವುದರಿಂದ ಕೂನೂರಿಗೆ 19 ಕಿಲೋಮೀಟರ್ಸ್ ಇದೆ. ಉದಕಮಂಡಲದಿಂದ ಕೂನೂರಿಗೆ 1.5 ಗಂಟೆಯಷ್ಟು ಜರ್ನಿ ಇದೆ. ಅದೇ ನೀವು ಮೆಟ್ಯುಪಾಳ್ಯಂ ಕೊಯಂಬತ್ತೂರು ತನಕ ಹೋಗೋದಾದ್ರೆ 3.5 ಗಂಟೆ ತನಕ ಜರ್ನಿ ಇರುತ್ತೆ. ಇಷ್ಟೊಂದು ಬ್ಯೂಟಿಫುಲ್ ಆದ ರೈಲ್ವೆ ಸ್ಟೇಷನ್ ನಾನು ಊಟಿಯಲ್ಲೇ ನೋಡಿದ್ದು. ತುಂಬಾನೇ ಸುಂದರವಾಗಿದೆ, ನೀವು ನೋಡ್ಬೋದು. ಟಾಯ್ ಟ್ರೈನ್ ಒಳಗಡೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಸೀಟ್ಗಳು ಈ ರೀತಿಯಾಗಿರುತ್ತೆ, ಹತ್ತಿರವಾಗಿರುತ್ತೆ, ಸಣ್ಣ ಸಣ್ಣ ಸೀಟ್. ಇದು ಟಾಯ್ ಟ್ರೈನ್ ನಲ್ಲಿ ಈ ರೀತಿಯೇ ಇರುತ್ತೆ. ಹಾಗೆ ಅದರಲ್ಲಿ ಕೂಡ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಜನರಲ್ ಅಂತ ಕೂಡ ಇದೆ. ಅದರ ಪ್ರೈಸ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೇನೆ ನಾನು. ಊಟಿಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ, ನಿಮಗೆ ಟಾಯ್ ಟ್ರೈನ್ ಜರ್ನಿ ಕೂಡ ಎಂಜಾಯ್ ಮಾಡಲಿಕ್ಕೆ ಇದ್ರೆ ನೀವು 2-3 ವಾರದ ಮುಂಚೆಯೇ ಟಾಯ್ ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕಾಗ್ತದೆ. IRCTC ಅಲ್ಲಿ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಬೋದು. ಉದಕಮಂಡಲದಿಂದ ಕೊಯಂಬತ್ತೂರು ಮೆಟ್ಯುಪಾಳ್ಯಂ ತನಕ ಹೋಗೋದಾದ್ರೆ ಪರ್ ಪರ್ಸನಿಗೆ 600 ರುಪೀಸ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಆದರೆ 300 ರುಪೀಸ್ ಇರುತ್ತೆ. ಹಾಗೆ ಜನರಲ್ ಇದ್ರೆ 90 ರುಪೀಸ್ ಇರುತ್ತೆ. ಹಾಗೆ ಉದಕಮಂಡಲದಿಂದ ಕೂನೂರಿಗೆ ಹೋಗೋದಾದ್ರೆ ಫಸ್ಟ್ ಕ್ಲಾಸ್ನಲ್ಲಿ 350 ರುಪೀಸ್ ಪರ್ ಪರ್ಸನಿಗೆ, ಸೆಕೆಂಡ್ ಕ್ಲಾಸ್ ಆದರೆ 150 ರುಪೀಸ್ ಇರುತ್ತೆ. ಟಿಕೆಟ್ ಏನಾದರೂ ಓವರ್ ಬುಕ್ ಆಗಿಲ್ಲದಿದ್ದರೆ ನೀವು ಆನ್ ದಿ ಸ್ಪಾಟ್ ಟಿಕೆಟ್ ಬುಕ್ ಕೂಡ ಮಾಡ್ಬೋದು ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು. ಇವಾಗ ನೀವು ನನ್ನ ಜೊತೆ ಈ ಟಾಯ್ ಟ್ರೈನ್ ಜರ್ನಿಯ ವ್ಯೂವ್ನ ನೋಡ್ತಾ ಎಂಜಾಯ್ ಮಾಡಿ.
ಊಟಿಯ ಉದಕಮಂಡಲದಿಂದ 19 ಕಿಲೋಮೀಟರ್ ದೂರದಲ್ಲಿರುವ ಕೂನೂರ್ಗೆ ನಾವು ಬಂದಿದ್ದೇವೆ. ಕೂನೂರಿಗೆ ರೀಚ್ ಆಗಿದ್ದಷ್ಟೇ. ಇದುವೇ ಕೂನೂರ್ನ ರೈಲ್ವೆ ಸ್ಟೇಷನ್, ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿಂದ ನಾವು ಸಿಮ್ಸ್ ಪಾರ್ಕಿಗೆ ಬಂದಿದ್ದೇವೆ. ಸಿಮ್ಸ್ ಪಾರ್ಕ್ನಲ್ಲಿ ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಸಿಗೆ 40 ರೂಪೀಸ್, 3 ಇಯರ್ಸ್ ಟು 12 ಇಯರ್ಸ್ ಬಿಲೋ ಇದ್ದರೆ 20 ರೂಪೀಸ್ ಪರ್ ಪರ್ಸನಿಗೆ. ಹಾಗೆ ಕ್ಯಾಮರಾಕ್ಕೆ 50 ರೂಪೀಸ್, ವಿಡಿಯೋ ಕ್ಯಾಮರಾ ಆಗಿದ್ದರೆ 100 ರೂಪೀಸ್ ಇರುತ್ತೆ. ನೀವು ನೇಚರ್ ಲವರ್ ಆಗಿದ್ದರೆ ಊಟಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಊಟಿಯಲ್ಲಿ ಎಷ್ಟು ಗಾರ್ಡನ್ಸ್ ಇದೆ ಅಂದರೆ ತುಂಬಾ ಇದೆ. ಈ ಒಂದು ಗಾರ್ಡನ್ ತುಂಬಾ ಸ್ಪೆಷಲ್ ಆಗಿ ಕಾಣ್ತಾ ಇದೆ. ಇಳಿಜಾರಿನ ಟೈಪ್ನಲ್ಲಿ ಈ ಒಂದು ಗಾರ್ಡನ್ ಇರೋದು. ತುಂಬಾ ನಾವು ಮೇಲ್ಗಡೆಯಿಂದ ಇಳಿಜಾರಿನಲ್ಲಿ ಬರುವ ಹಾಗೆ ಈ ರೀತಿ ಕಾಣುತ್ತೆ. ಡೌನ್ ಆಗಿರೋದ್ರಿಂದ ಇಲ್ಲಿ ಕೆಳಗಡೆ ಒಂದು ಬೋಟ್ ಹೌಸ್ ಕೂಡ ಇದೆ. ಈ ಬೋಟ್ ಹೌಸ್ನಲ್ಲಿ ಕೂಡ ನೀವು ಎಂಜಾಯ್ ಮಾಡ್ಬೋದು. ಹಾಗೆ ಇದರಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ. ಪ್ರತಿಯೊಂದು ಕವರ್ ಆಗಿದೆ. ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ಎಲ್ಲರಿಗೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅದ್ಭುತವಾದ ಜಾಗವಾಗಿದೆ. ಈ ಒಂದು ಸಿಮ್ಸ್ ಪಾರ್ಕ್ ಬಂದು ತುಂಬಾನೇ ದೊಡ್ಡದಾದ ಗಾರ್ಡನ್. ನೀವು ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಬಂದಾಗೆ ಇರುತ್ತೆ. ಹಾಗೆ ಸುತ್ತಮುತ್ತ ನೋಡಿದ್ರೆ ನಿಮಗೆ ಗಾರ್ಡನ್ ಕಾಣುತ್ತೆ. ಹಾಗೆ ದೂರದ ದೃಷ್ಟಿ ಹಾಕಿ ನೋಡಿದ್ರೆ ನಿಮಗೆ ಅಲ್ಲಲ್ಲಿ ಕಾಡುಗಳು ಕಾಣುತ್ತೆ. ಹಾಗೆ ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡೋದಾದ್ರೆ ತುಂಬಾನೇ ಒಳ್ಳೆಯ ಜಾಗ ಇದು. ಊಟಿ ಕೂನೂರ್ ಬ್ಲಾಗ್ನ ಈ ವಿಡಿಯೋದಲ್ಲಿ ನನ್ನ ಕೊನೆಯ ಸ್ಥಳವಾಗಿದೆ ಸಿಮ್ಸ್ ಪಾರ್ಕ್. ಹಾಗೆ ಆನ್ ದಿ ವೇ ಬರುವಾಗ ನಾವೀಗ ಇಲ್ಲಿ ಊಟ ಮಾಡಿಕೊಂಡು ನಾವು ರಿಟರ್ನ್ ಕೊಯಂಬತ್ತೂರಿಗೆ ಹೋಗಿ ಅಲ್ಲಿಂದ ನಾವು ಮಂಗಳೂರಿಗೆ ಹೋಗ್ತೇವೆ. ಊಟಕ್ಕೆ ಇಲ್ಲಿ ಊಟಿಯಲ್ಲಿ ಫೇಮಸ್ ಆಗಿರುವ ಪರೋಟ ತಗೊಂಡಿದ್ದೇವೆ. ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಒಳ್ಳೆದಿತ್ತು. ಊಟಿಗೆ ಒಮ್ಮೆ ಬಂದವರು ಮತ್ತೊಂದು ಸಲ ಬಂದು ಊಟಿಯನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನುವಷ್ಟು ಸೊಗಸಾಗಿದೆ ಈ ಊಟಿ ಮತ್ತು ಕೂನೂರು. ಊಟಿ ಹಾಗೂ ಕೂನೂರ್ನ ನಾನು ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.